ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಹಾಗಾಗಿ ಇವತ್ತು ಚೆನ್ನೈನ ಆಸ್ಪತ್ರೆಯಿಂದ ಕುಮಾರಸ್ವಾಮಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಅನಾರೋಗ್ಯದ ಕಾರಣ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿತ್ತು. ಇವತ್ತು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಹೃದಯ ಶಸ್ತ್ರಚಿಕಿತ್ಸೆಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು. ಚುನಾವಣಾ ಓಡಾಟ ಇದೆ. ಅದಲ್ಲದೆ ಒಂದು ಕಡೆಯಿಂದ ಮಂಡ್ಯ ಕ್ಷೇತ್ರದಿಂದ ಅವರೇ ಕಣಕ್ಕಿಳಿತಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಎಚ್.ಡಿ. ದೇವೇಗೌಡರ ಪ್ರೆಸ್ ಮೀಟ್ ಕೂಡ ಇವತ್ತು ನಡೆಯುತ್ತೆ. ಜೊತೆಗೆ ಕುಮಾರಸ್ವಾಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಿದ್ದಾರೆ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಇರುತ್ತಾ? ಎಲ್ಲ ಕುತೂಹಲಗಳಿಗೆ ಇವತ್ತು ಉತ್ತರ ಸಿಗ್ಬೋದು. ದೀಪಾ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ದೀಪಾ, ಗುಡ್ ಮಾರ್ನಿಂಗ್. ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಅದರ ಜೊತೆಗೆ ದೇವೇಗೌಡರ ಪ್ರೆಸ್ ಮೀಟ್ 11:30 ದೇವೇಗೌಡರ ಪ್ರೆಸ್ ಮೀಟ್ನಲ್ಲಿ ಯಾವ್ಯಾವ ವಿಚಾರಗಳು ಪ್ರಮುಖವಾಗಿ ಇವತ್ತು ಘೋಷಣೆ ಆಗಬಹುದು? 3 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಆಗುತ್ತಾ ದೀಪಾ? ಪ್ರಣುತ್, ಪ್ರಮುಖವಾಗಿ ಇವತ್ತು ಸುದ್ದಿಗೋಷ್ಠಿಗೆ ಕರೆದಿರುವಂತಹ ವಿಚಾರ ಒಂದಿಷ್ಟು ಕುತೂಹಲವನ್ನ ಕೆರಳಿಸಿದೆ. ಇವತ್ತು ಘೋಷಣೆ ಆಗುತ್ತಾ ಅಂತ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ, ಬೆಂಗಳೂರಿಗೆ ಬರ್ತಿದ್ದಾರೆ. ಅವ್ರು ಹೇಳಿದ್ರು 24ರ ನಂತರದಲ್ಲಿ ಘೋಷಣೆ, 22ರ ನಂತರದಲ್ಲಿ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಅಂತ. ಹಾಗಾಗಿ ಅವರ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿದೆ. ಅವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಅದರ ಬೆನ್ನಲ್ಲಿ ದೇವೇಗೌಡರ ಸುದ್ದಿಗೋಷ್ಠಿ ನಡೀತಾ ಇರುವಂತದ್ದು. ಹಾಗಾಗಿ ಇವತ್ತು ಬಹುತೇಕವಾಗಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಅನ್ನುವಂತಹದ್ದು ಗೊತ್ತಾಗಲಿದೆ. ಗುಟ್ಟಾಗೇನು ಉಳಿದಿಲ್ಲ ಯಾವ್ಯಾವ ಕ್ಷೇತ್ರಗಳು ಅಂತ. ಮಂಡ್ಯ, ಹಾಸನ ಮತ್ತೆ ಕೋಲಾರ ಬಹುತೇಕವಾಗಿ JDS ಪಾಲಾಗ್ತಾ ಇದೆ. ಹಾಗಾಗಿಯೇ ಬಿಜೆಪಿ ಆ ಒಂದು 3 ಕ್ಷೇತ್ರಗಳ ಬಗ್ಗೆ ಇನ್ನೂ ಕೂಡ ತಮ್ಮ ಅಭ್ಯರ್ಥಿಗಳ ವಿಚಾರವಾಗಿ ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಇವತ್ತು ಬಹುತೇಕವಾಗಿ ದೇವೇಗೌಡರೇ ಅದನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಯಾರು ಅಭ್ಯರ್ಥಿಗಳು ಅನ್ನುವಂತಹದ್ದು ಇನ್ನೂ ಕುತೂಹಲ. ಹಾಸನಕ್ಕಿನ್ನೇನು ಪ್ರಜ್ವಲ್ ರೇವಣ್ಣ ಅನ್ನುವಂತಹದ್ದು ಫಿಕ್ಸ್ ಆಗಿದೆ. ಆದ್ರೆ ಮಂಡ್ಯದ್ದು ಇನ್ನೂ ಕೂಡ ಒಂದಿಷ್ಟು ಕುತೂಹಲವನ್ನ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇಬ್ಬರ ಹೆಸರು ಕೂಡ ಓಡಾಡ್ತಾ ಇದೆ. ಹಾಗಾಗಿ ಎಲ್ಲಿ ಯಾವ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಅಂತಿಮ ಆಗ್ಲಿದೆ. ಪ್ರಾಡಕ್ಟ್. ಥ್ಯಾಂಕ್ ಯು ದೀಪಾ ಮಾಹಿತಿಗೆ.